वासा न्यूज में स्वागत है आपका। मैं हूं सरदार। विजयपुर जिला का निडगुंदी तालुका में अब वहां पर हाईवे बंद किया और इतनी बड़ी किसानों ने और महिलाओं ने झूठ जमकर अब आंदोलन करने लग गए हैं। ताकि ये आंदोलन इसलिए है ताकि लाल बहादुर शास्त्री जो यहाँ पर जलाशय कहते हैं मगर पानी से भरा ये डैम अब किसानों को कहीं बार इस पर सवाल उठाए मगर अब तक कोई भी किसानों को पानी नहीं मिल पा रहा। अब सारे राज्यों में इतना बारिश हो गया है, बहुत सारे नदियां डैम अब भर गए हैं मगर फिर भी विजयपुर जिला और बागलकोट जिला के किसानों को पानी नहीं मिल पा रहा। आखिर अब इसके तो विरोध एसके बेल्लू भी तो अब इस तरह भाषण करने लग गए हैं ताकि अब यहाँ पर कुछ राजनीति का खेल अब चलने लग गया है मगर तकलीफ मुसीबत किसानों को उठाना पड़ रहा है। मगर अब यहाँ पर किसान तो अन्नदाता है मगर आंदोलन इस तरह होते रहता है मगर अक्सर ज्यादा किसानों का ही आंदोलन अब चलता रहता है मगर पानी बिल्कुल ही नहीं मिल पा रहा। अब यहाँ पर बहुत सारे बागलकोट जिला के भी मिले हुए हैं और विजयपुर जिला के भी बहुत सारे किसानों ने महिलाओं ने मिलकर अब इतना बड़ा यहाँ पर आंदोलन निकाल दिया है ताकि ये आंदोलन इसलिए ताकि पानी नहीं मिल पा रहा। आखिर जमीनें सूख जाने लग गए हैं मगर पानी बिल्कुल ही नहीं। आखिर क्या पानी क्यों किसानों को नहीं मिल पा रहा? क्या उन अन्नदाताओं के साथ क्यों इस तरह से जुल्म और मुसीबत झेलना पड़ने लग गया है? अब यहाँ पर बड़ा तो आंदोलन करने लग गए हैं मगर यहाँ पर एसके बेल्लू भी का भाषण कुछ निराला ही है। आइए देखेंगे एक रिपोर्ट में। ಕರ್ಮಂಟಾದ ಪರಮ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ ಪಾದಗಳಿಗೆ ಸಾಷ್ಟಾಂಗವೇರಿಗೆ, ಇನ್ನೋರ್ವ ಪರಮ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಪಡಿಕೂರವರ ಪಾದಗಳಿಗೆ ಸಾಷ್ಟಾಂಗವೇರಿಗೆ, ಇನ್ನೋರ್ವ ಪರಮ ಪೂಜ್ಯ ಸಿದ್ಧ ರೇಣುಕ ಶಿವಾಚಾರ್ಯ ಸ್ವಾಮಿಗಳು ಚಿಮ್ಮಲಿಗೆ ಅವರ ಪಾದಗಳಿಗೆ ಸಾಷ್ಟಾಂಗವೇರಿಗೆ, ವೇದಿಕೆ ಮೇಲೆ ವಿರಾಜಮಾನರಾಗಿರ್ತಕ್ಕಂಥ ಮಹಾದೇವ ಮಹಾರಾಜರ ಪಾದಗಳಿಗೆ ನಮಸ್ಕರಿಸ್ತಾ ಸರ್ವ ಪೂಜ್ಯರ ಪಾದಗಳಿಗೆ ಹಣಿಮಣಿದು ದೂರದ ಜಮಖಂಡಿಯಿಂದ ಈ ರೈತರ ವಿನಂತಿಯ ಮೇರೆಗೆ ಅವರು ಒಬ್ಬ ರೈತರಾಗಿ ಬಾಲ್ಯದಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರಾಗಿ ಗ್ರಾಮ ಪಂಚಾಯತಿ ಮಂಡಲ ಪಂಚಾಯತಿಯಿಂದ ವಿಧಾನಸಭೆ ಸದಸ್ಯರಾಗುವವರೆಗೆ ಹೋರಾಟ ಮಾಡಿ ಯಾವಾಗಲೂ ಜನರ ಜೊತೆ ಇರತಕ್ಕಂಥ ಆತ್ಮೀಯ ಹಿರಿಯ ಸ್ನೇಹಿತರಾಗಿರ್ತಕ್ಕಂಥ ಸನ್ಮಾನ ಮಾಜಿ ಶಾಸಕರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಶ್ರೀಕಾಂತ್ ಕುಲಕರ್ಣಿ ಅವರೇ ಹಾಗೂ ಭಾರತೀಯ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಅರವಿಂದ್ ಕುಲಕರ್ಣಿ ಅವರೇ, ಭಾರತೀಯ ಕಿಸಾನ್ ಸಂಘದ ಬೀಳಿಗೆಯ ಸನ್ಮಾನ ಶ್ರೀ ಹಿರೇಮಠ ಗುರುಗಳೇ, ಮತ್ತೆ ಈ ಕೆನಾಲ್ದಾಗ ನೀರು ತಾವ ಬರ್ತಾವೋ ಮಷಿನ್ ಹಚ್ಚಿ ತಗೊಳಕತ್ತೇವು, ಮಷಿನ್ ಹಚ್ಚಿ ತಗೋತೇವು. ಅಲ್ಲಿ ಚಿಮ್ಮಲಿಗೆ ನೀರನ್ನ ತಾನ ಬರ್ತೋ ಮಷಿನ್ ಹಚ್ಚಿ ತಗೋತೇವು. ಗುತ್ತಿ ಬಸವನ್ನ ಮಷಿನ್ ಹಚ್ಚಿ ತಗೋತೇವೋ ತಾವ ಬರ್ತೇವೋ. ಮುಳವಾಡ ಮಷಿನ್ ಹಚ್ಚಿ ತಗೋತೇವೋ ತಾವ ಬರ್ತೇವೋ. ಇದಕ್ಕೆ ಡ್ಯಾಮ್ ಅಂತಾರ? ನನ್ನ ಪ್ರಶ್ನೆ ಇದು. ಇದು ಡ್ಯಾಮ್ ಅಂತಾರ ಹೇಳ್ಬಿಡ್ರಿ. ಡ್ಯಾಮ್ ಕೆರೆ ಎಲ್ಲಿ ಕಟ್ತಾರ? ಎತ್ತರದಾಗ ಕಟ್ತಾರ, ನೀರು ತಾನ ಬರ್ಬೇಕಲ್ಲಿ. ಈ ಮೂಲ ಪ್ರಶ್ನೆ ಬಿಟ್ಬಿಟ್ಟೇವ್ ನಾವು. ಎಲ್ಲಾ ಡ್ಯಾಮ್ ನೋಡಿ ಬರ್ರಿ ದೇಶದಾಗ. ಆಲಮಟ್ಟಿ ಡ್ಯಾಮ್ ಒಂದು ಬಿಟ್ಟು ಎಲ್ಲಾ ಡ್ಯಾಮ್ ನೋಡಿ ಬರ್ರಿ, ಕೆನಾಲ್ದಾಗ ನೀರು ತಾವು ಹೋಗ್ತಾವ. ಅಂದ್ರೆ ಈ ಡ್ಯಾಮ್ ಎಲ್ಲೈತದು ಕಟ್ಟಿದ್ದು? ಭೂಮಿ ಕಿತ್ತ ತಗ್ನ ಕಟ್ಟ ಡ್ಯಾಮ್ ಎಲ್ಲ ಕಟ್ಟಕ್ ಬರತ್ತೇನೆ. ನನ್ನ ನಮ್ ಹಿರಿಯರು ಸುಮ್ ದೊಡ್ಡ ದೊಡ್ಡ ಪಾಪ ಮಾಡಿದ್ರು, ಬಹಳ ಅನ್ಯಾಯ ಮಾಡಿದ್ರು ನಮಗ. ಡ್ಯಾಮ್ ಕಟ್ತಾ ಅನ್ಕೊಳಕ್ಕೆ ಭೂ ಅಂದ್ಬಿಟ್ರೆ ಹಾಗೆ ಭೂಮಿ ಬಾಗಲಕೋಟೆ ಕೊಲ್ಲಾರದ ನಗರ ಹೋದು. ಇನ್ನ ಬಾಗಲಕೋಟೆ ಹರಿದು ದೋಸೆ ಆಗೈತಿ, ಬಾಗಲಕೋಟೆ ನಗರ. ಈ ಹಳ್ಳಿಗೆ ಇನ್ನ ಪುರವಸ್ಥೆ ಆಗಿಲ್ಲ. ನೀರು ಪುರ ವಿಜಯಪುರ ಜಿಲ್ಲಾಕ್ ಬಂದು ಏನು ಹೇಳ್ರಿ? ಬಿ ಸ್ಕೀಮ್ ಹೇಳಿರಲ್ಲ ಅವ್ರ. ಬಿ ಸ್ಕೀಮ್ ಅಂತ ಹಾಕ್ಬಿಟ್ರೆ ಅದಕ್ಕೆ ಈ ಡ್ಯಾಮ್ ಯಾರಿಗೆ ಕಟ್ಟಿರೋದಿಲ್ಲ? ರಾಯಚೂರು ಮತ್ತು ಗುಲ್ಬರ್ಗ ಜಿಲ್ಲಾ ಕಟ್ಟಿರೋದು. ನಮ್ಮ ಜಿಲ್ಲೆ ಕಟ್ಟಿ ಡ್ಯಾಮ್ ಅಲ್ಲ, ಮೊದಲು ಗೊತ್ತಿರಲಿ ನಿಮಗೆ. ಹೌದಲ್ಲ ಹೇಳ್ರಿ? ಹೌದಲ್ಲ? ಹೌದು.
ಯಾರು ತಪ್ಪು ಮಾಡಿದ್ರು? ಆಗಿನ MLA MP ತಪ್ಪು ಮಾಡಿದ್ರು. ತಪ್ಪು ಮಾಡಿ ತಿಳ್ಕೊಂಡು ತಗ್ನಾಗ ಡ್ಯಾಮ್ ಕಟ್ಟಿದ್ರು. ರೀ ವೀರೇಂದ್ರ ಪಾಟೀಲ್ ಆಗಿನ ಮುಖ್ಯಮಂತ್ರಿ ಅವ್ರ ಜಿಲ್ಲೆಗೆ ಅವ್ರು ಕಾಳಜಿ ಮಾಡ್ಯಾರ, ತಪ್ಪನಾಗಿಲ್ಲ. ರಾಜಕಾರಣ ಮೊದಲು ನಾ 3 ಹತ್ತಿನ ನನ್ನ ಕ್ಷೇತ್ರ ಹತ್ತೀನಿ, ತಾಲೂಕು ಹತ್ತೀನಿ, ಜಿಲ್ಲೆ ಹತ್ತೀನಿ, ರಾಜ್ಯ ಹತ್ತೀನಿ, ಆಮೇಲೆ ದೇಶ ಅಂತೀನಿ. ಯಾವ ರಾಜಕಾರಣ ಮಾಡ್ತಕ್ಕಂಥ ಕರ್ತವ್ಯ ಮಾಡ್ಯಾರ ವೀರೇಂದ್ರ ಪಾಟೀಲ್, ತಪ್ಪಲ್ಲ. ನಮ್ಮ ಜಿಲ್ಲೆ ರಾಜಕಾರಣಿಗಳು ಬಾಗಲಕೋಟೆ ವಿಷಯದ ರಾಜಕಾರಣಿಗಳು ಏನ್ ಮಾಡಿದ್ರು ಅವಾಗ? ಇದು ಅವ್ರ ಶಾಪ್, ಇದು ಮುಗಿಲಾರ ಶಾಪ್, ಇದು ಶಾಪಕ್ಕೆ ಬಲಿ ಆಗಿದೀವಿ ನಾವು. ನೀರಿನ ಡ್ಯಾಮ್ ಅಲ್ಲ, ಮಣ್ಣಿನ ಡ್ಯಾಮ್, ಇದು ಮಣ್ಣಿನ ಡ್ಯಾಮ್. KL ರಾವತ್ ಕೇಂದ್ರದ ನೀರಾವರಿ ಮಂತ್ರಿ ಇದ್ರು ಅವಾಗ. ಈ ಡ್ಯಾಮಿನ ಪ್ರಾಜೆಕ್ಟ್ ದಿಲ್ಲಿಗೆ ಹೋದಾಗ ರಾಜ್ಯದ ವೀರೇಂದ್ರ ಪಾಟೀಲ್ ಮೊದಲು ಬೇರೆ ಕಥೆ ಇತ್ತು, ಮುಖ್ಯಮಂತ್ರಿ ಅಂದಾಗ ಆಗಬೇಕಂತ ಹೇಳಿದ್ರು. ಅವ್ರು ಆಗ್ಬೇಕಂದಾಗ ಏನ್ ಮಾಡಿದ್ರು? ಒಂದ್ ಕಡೆ ಡ್ಯಾಮ್ ನೀರು ತರಬಹುದು, ಸಂಗ್ರಹ ಮಾಡೋದು, ಆಲ್ಮಟ್ಟಿಗೆ ನಾರಾಯಣಪುರಕ್ಕೊಂದು ಒಡ್ಡು ಹಾಕಿ ಕೆನಾಲ್ ಮಾಡೋದು. ಕಣ್ಮುಚ್ಚಿ ಒಪ್ಪಿಗೆ ಕೊಟ್ಬಿಟ್ರು ಮುಖ್ಯಮಂತ್ರಿ ಆಗಿದ್ದ ವೀರೇಂದ್ರ ಪಾಟೀಲ್. KL ರಾವ್ ಕೇಂದ್ರದಾಗ ಆಂಧ್ರದವ ನೀರಾವರಿ ತಜ್ಞ ನಕ್ ಬಿಟ್ಟ. ಅವ್ರಿಗೆ ಅದೇ ಬೇಕಾಗಿತ್ತು. ಕಣ್ಮುಚ್ಚಿ ಸಹಿ ಮಾಡಿದಕ್ಕೆ ಅವರು ಮಂಜೂರಾಗಿ ಬತ್ತು. ಕೃಷ್ಣಾ ನದಿ ಎಲ್ಲಿ ಹರಿದತ್ತಿದು? ಎಂತ ಮಣ್ಣಾಗ ಹರಿದತಿ? ಮಡಿಕಟ್ಟು ಮಣ್ಣ, ಎರಿ ಮಣ್ಣು ಅಲ್ಲ, ಮಡಿಕಟ್ಟು ಮಣ್ಣ, ರೇವಿ ಮಣ್ಣ. ವಿರಾಜ್ ಸಾಂಗ್ಲಿ ಅಂತ ಕೆಂಪ ಮಣ್ಣ ಐತಿ, ಕೆಂಪು ಮಣ್ಣ ಐತಿ, ಹೊಳೆದಂಡಿಗಿರ್ತ ಕೆಂಪು ಮಣ್ಣ ಐತಿ. ಅಲ್ಲಿ ಹರಿದು ವರ್ಷ ಮಳೆ ಬಂದು ಹರಿದು ಬಿಟ್ಟಂದ್ರ ಅಲ್ಲಿ ಆ ಮಣ್ಣು ಹರ್ಕೊಂಡ್ ಬರ್ತೈತೋ ನೀರು ಬರ್ತೈತೋ? ನೀರಾಗ ಮಣ್ಣ ಬರ್ತೈತಿ, 4 ಕಡೆ ಮಣ್ಣ ಬರ್ತೈತಾರ. ಕೆಲವು ಪಾತಾಳಗಂಗೆ ಡ್ಯಾಮ್ ಕಟ್ಟ ಸಿರ್ಸಲ್ಕ್ ಹೋಗಿರಲ್ಲ ಬಹಳ ಮಂದಿ, ಎಂತಲ್ಲಿ ಕಟ್ಟಾರ ಅವರು. ಪೂರ್ಣ ಗುಡ್ದಾಗೈತದ, ಏನೂ ಹಾಳಾಗುದಿಲ್ಲ, ಊರು ಹೋಗುದಿಲ್ಲ, ಮನೆ ಹೋಗುದಿಲ್ಲ, ಮಣ್ಣು ತುಂಬಾಗಿಲ್ಲ ಅದ್ರಾಗ. ಡ್ಯಾಮ್ ಕಟ್ಟುವ ಜಾಗ ಇಲ್ಲ, ನೈಟ್ ಡ್ಯಾಮ್ ಐತಿ, ಅವೈಜ್ಞಾನಿಕ ಡ್ಯಾಮ್ ಇದು. ವರ್ಷ 1 ಮೀಟರ್ ಮಣ್ಣು ಮುಸ್ತೈತಿ, ಗೊತ್ತಿರಲಿ. ಹರಿಶ್ಚಂದ್ರಗುಡಿ, ಚಂದ್ರಗಿರಿ, ಚಂದ್ರತಾಯಿ ಗುಡಿ ಎಷ್ಟು ಬಂದ್ ನೋಡ್ರಿ, ಕೈ ಐತ್ರಿ, ಎಷ್ಟು ಬಂದ್ ನೋಡ್ರಿ. ಈಗ ಎಷ್ಟು ಬಂದ್ಬಿಟ್ಟತ್ತ ಅಲ್ಲಿ? ಹರಿ ಗುಡಿನ ಮುಳುಗೋಟ್ಟು ಹೋಗ್ಬಿಟ್ಟೈತಿ ನಾನು ಅಂದಾಜ್. ಹೂವ ಅಷ್ಟು ನೀರು ಕಡಿಮೆ ಆಯ್ತಿಲ್ಲ ಡ್ಯಾಮ್ ಆಗಿಲ್ಲಿ, ಅಷ್ಟು ನೀರು ಕಡಿಮೆ ಆಕತ್ತಿಲ್ಲ. ನೀವು 100 TMC ಇಟ್ಕೋರಿ, ಪಾಲ ಎಟ್ಟ ಇಟ್ಕೋರಿ, ಅಷ್ಟು ಕಡಿಮೆ ಆಯ್ತಿಲ್ಲ. ಡ್ಯಾಮ್ ಪೂರ ಆಗೇ ಇಲ್ಲ. ಅದಕ್ಕೆ ನಾಳೆ ನಮ್ಮದು ಮಹಾರಾಷ್ಟ್ರ, ಆಂಧ್ರ, ಕರ್ನಾಟಕದ ನೀರಿನ ಜಗಳ ಬರಂಗಿಲ್ಲ ಇಲ್ಲಿ. ಆಂಧ್ರದ ಜಗಳ ಬರಂಗಿಲ್ಲ ಇಲ್ಲಿ. ಈ ಕಾವೇರಿಗೆ ಜಗಳ ಬರ, ತಮಿಳುನಾಡು ಜಗಳ ಬರೋದಿಲ್ಲ, ಆ ಜಗಳ ಇಲ್ಲಿ ಬರಂಗಿಲ್ಲ. KL ರಾವ್ ಅದನ್ನ ಮಾಡಿ ಹೋಗ್ಬಿಟ್ಟಾನ. ಇಲ್ಲಿ ಎಷ್ಟು ಮಂದಿ ತುಂಬತೈತಿ ಅಷ್ಟು ನೀರು ಅವ್ರು ಜಾಸ್ತಿ ಹೋಗ್ತಾವ. ಎಲ್ಲಿಟ್ಕೊಳ್ಳೋ ನೀರಲ್ಲಿ ಹೋಗೋದ ಅಂತ ಶಾಲೆ ಮಂತ್ರಿ ಅವ KL ರಾವ್. ತಮ್ಮ ರಾಜ್ಯ ಚಿಂತೆ ಮಾಡ್ದ, ನಾವು ತಪ್ಪನಾಗಿಲ್ಲ. ನಾವು ನಮ್ಮ ರಾಜ್ಯದಾಗ ಕತ್ತಿಕಾದ್ರ ಎಲ್ಲರೂ. ಮುಂದಿನ ನಮ್ಮ ಪೀಳಿಗೆ ಏನಾಗದ ಕಲ್ಪನೆ ಮಾಡಿಲ್ಲ. ಇದು ಆಗಿರ್ತಕ್ಕಂಥ ದೊಡ್ಡ ದುರಂತ ಇದು. ಇನ್ನು ಹೋಗಿ ಇದ್ದ ಬಳಸ್ಕೊಳ್ಬೇಕಂದ್ರೆ ಯೋಜನೆ ಮುಗಿಯಕತ್ತಾವ, ಅದು ಇಲ್ಲ. ಹಿಂದೊಮ್ಮೆ ನೀಲಗುಂದ ಸ್ವಾಮಿ ಹೋರಾಟ ಮಾಡಿದ್ರು ವಿಜಯಪುರ ಗಾಂಧಿ ಸರ್, ದೊಡ್ಡ ಹೋರಾಟ ಆಯ್ತಾವ. ಅವ್ರ ಬಂಗಾರಪ್ಪ ಅವ್ರ ಮುಖ್ಯಮಂತ್ರಿ ಇದ್ರು. ಒಂದು 5 ಕೋಟಿ ರೂಪಾಯಿ ಕೊಟ್ರು ಅವಾಗ ಮುಳಾ ಲಿಫ್ಟ್ ಸಣ್ಣಾಗಿ ಶುರುವಾಯ್ತು. ಮುಂದೆ 99 ನಾನು ಶಾಸಕ ಆಗಿದ್ದೆ. ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದೆ, ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ, HK ಪಾಟೀಲ್ ನೀರಾವರಿ ಮಂತ್ರಿ ಇದ್ರು. ಅವ್ರು ಮಲ್ಲೆ ಅಂತ ಮಾಡ್ಬೇಕಂತ ಪಟ್ಟು ಹಿಡಿದು ಮಾಡಿಸಿದೀವಿ ಅದನ್ನು ಮಲ್ಲೆ ಅಂತ.